ಮೀಟ್ ಆಗಂತ ಇದೀವಿ ನೋಡಿ. ಫೈನಲಿ ಗಾಡಿ ಈ ಸುರಸುಂದರಾಂಗನ್ಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ ಪಾಪ. ಅವನು ಮೀಜಾನ್ ಹಾಯ್ ಮಾಡು. ನೆಕ್ಸ್ಟ್ ಪಾರ್ಟ್ನರ್ ಆಗೋದು ಬ್ಲಾಗಿಂಗ್ ಪಾರ್ಟ್ನರ್. ಬಂದಿದ ತಕ್ಷಣ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದಾನೆ. ಇವಾಗ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡಬೇಕು. ಪ್ರಾಜೆಕ್ಟ್ ಬಗ್ಗೆ ಬ್ಲಾಗ್ ಬಿಟ್ಟಿದ್ದೀನಿ. ಹಾಯ್ ಗೈಸ್, ಫೈನಲಿ 8:39 ಆಗಿದೆ. ಸೊ ಎಲ್ಲ ಊಟ ಎಲ್ಲ ತರಿಸಿದ್ದಾಯ್ತು, ತಿಂದಿದ್ದಾಯ್ತು. ಏನ್ ಇವನೇ ಜಾಸ್ತಿ ಊಟ ತಿಂದಿದ್ದು. ಎರಡೇ ಚಪಾತಿನೇ ಎರಡು ಚಪಾತಿ ಮತ್ತೆ ಇವ್ರು ರೈಸ್ ಬರೀ ನನ್ ಮೇಲೆ ಹಾಕಿ ನೋಡಿ. ಚಿಕಲ್ಲಿ ನೋಡಿ ನಾನು ಎಷ್ಟು ತೆಳ್ಳಗಿದ್ದೀನೋ. ನಾವಿಲ್ಲಿ ಕೂತಿದ್ದೀವಿ. ಸುದೀಪ್, ನಮ್ಮ ಟ್ರಿಪ್ ಪ್ಲಾನರ್ ಅಶ್ವಥ್, ನಮ್ಮ ಡಾನು ಮತ್ತೆ ಡಾನ್ 2 ಇವರೆಲ್ಲ ಡಾನ್ಸು. ನಾನು ಮೋಟು, ಇವಳು ಕಬಾಬ್ನ ಇವನು ಟಾಪರು, ಇವನು ಟಾಪರು, ಅಲ್ಟ್ರಾ ಟಾಪರ್ ಇವನು ಲೆಜೆಂಡರಿ ಟಾಪರ್. ಇಲ್ಲಪ್ಪ, ನನ್ನ ಫೈಲ್ ಸ್ಟೂಡೆಂಟ್. ಇವರಿಬ್ರು ಫೈಲ್ ಸ್ಟೂಡೆಂಟ್. ಇವನ್ ಫೈಲ್ ಸ್ಟೂಡೆಂಟ್. ಇಲ್ಲ ಮರೆಯ, ನನ್ಗೇನು ಆತರ ಕಾಯ್ದೆ ಇಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಇಷ್ಟೊತ್ತು ನೀನ್ ಮುಂದೆ ಎದ್ದು ನಿಂತ್ಕೊಂಡಿರ್ಲಿಲ್ಲ. ಬರೀ ಇಂಥದೇ ಜೊತೆ ಮಾತಿಗೆ ಹೋಗ್ಬಿಟ್ಟು ಗೆಲ್ಲಕ್ಕಂತೂ ಸಾಧ್ಯ ಇಲ್ಲ. ಅದಕ್ಕೆ ಬಾಯಿ ಮುಚ್ಕೊಂಡಿರೋದು ಬೆಟರ್. ಅದಕ್ಕೆ ರಾತ್ರಿ ಸೋತಾಗ್ತಾನ ಅವ್ನು ಯಾವತ್ತು. ಇವನ್ ಚೇಳೋರೆ ನಮ್ಮೂರ್ ಪಕ್ಕನೆ. ಇದೇ ನೋಡಿ ಈ ಕಡೆ ಕಿರಣ್ ನಮ್ಗೆ ಜರ್ಮನಿಗೆ ಹೋಗ್ಬಿಟ್ಟು ನಮಗೆಲ್ಲ ಗೊತ್ತಾಗೋಯ್ತು. ರುಚಿತಾಗೆ ಬಾಯ್ ಫ್ರೆಂಡ್ ನನ್ಗೆ ಗರ್ಲ್ ಫ್ರೆಂಡ್ ಹುಡ್ಕೊಡ್ತೀನಿ ಅಂತ ಹೇಳಿದಾನೆ. ಈ ಮಾತು ನೆನ್ಪಿಟ್ಕೊಳ್ಳಿ, ಅವನು ಹುಡ್ಕೊ ಬರ್ಬೇಕು ಅಷ್ಟೇ. ಗುಡ್ ನೈಟ್. ಗುಡ್ ನೈಟ್. ಬಾಯ್ ಹೇಳಿ. ಬಾಯ್. ಗುಡ್ ನೈಟ್. ಸಬ್ಸ್ಕ್ರೈಬ್. ಗುಡ್ ನೈಟ್. ಗುಡ್ ನೈಟ್. ನೋಡು, ಕೇಳಿಸ್ತಾನೆ ಇಲ್ಲ. ಗುಡ್ ನೈಟ್. ಎಕ್ಸ್ಕ್ಯೂಸ್ ಮೀ. ಹ್ಯಾಪಿ ಡ್ರೀಮ್ಸ್. ಗುಡ್ ನೈಟ್. ಎಕ್ಸ್ಕ್ಯೂಸ್ ಮೀ. ಅಶ್ವಥ್ ಗುಡ್ ನೈಟ್. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆಂಟ್. ನೋಡಿ, ಇಷ್ಟು ಇಗ್ನೋರ್ ಮಾಡಿದ್ರೆ ಈ ಫ್ಯಾನ್ ಮೀಸನ್ ನೀನು ಈ ಫ್ಯಾನ್ಗೆ ನೇಣಕೊಳ್ಳೋ, ಈ ಫ್ಯಾನ್ಗೆ ಹಾಕೊಳ್ಳೋ. ನಾನೇ ಹಗ್ಗ ಕೊಡ್ತೀನಿ, ನನ್ ಲಾಡಿ ಬಿಚ್ಕೊಡ್ತೀನಿ. ಡ್ರೋನ್ ಎಲ್ಲಿ? ನನ್ ಲಾಡಿ ಡ್ರೋನ್ ಎಲ್ಲಿ ನೀವೆಲ್ಲ? ಅದೇ ಹಂಗೆ ಆಡ್ಬಿಡೋದು. ಇವಳು ನನ್ಗೆ ಮಾಡ್ಬಿಡ್ತಾ ಇದ್ದಾಳೆ. ಇದು ಮೋಸ. A few inches later. ರಾಜಾ ರಾಣಿ ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದೀವಿ. ಬನ್ನಿ ಎಲ್ಲರೂ ಆಡೋಣ. ಕಂತ್ರಿ ಮಂತ್ರಿ ಎಲ್ಲ ನೀವೇ. ನಾವಿಲ್ಲ. ಕೂತ್ಗಳಲ್ಲಿ ನಿನ್ ಗೆದ್ರೆ ತಾನೆ ಆಟ ನೋಡಿ ಎಗ್ರಾಗ್ತಾ ಇದ್ದಾಳೆ ರುಚಿತಾ. ಅದೇನಾ ಫೈನಲ್? ತೋರಿಸ್ತೀನಿ. ಮತ್ತೆ ಮೋಸ ಮಾಡ್ತಿದ್ದಾರೆ. ಪ್ರತಿಯೊಂದ್ ಸಲ ಕಲ್ಲ ನನ್ಗೆ ಕೊಡ್ತಾ ಇದ್ದಾರೆ. ಇದು ಕುಟ್ರ ಮೋಸ. 17 ಟ್ರಯಲ್ಸ್ ಗೇಮ್ ಇದು. ಇನ್ನೂ ತನಕ 8th or 9th ಗೇಮ್ ಆಗ್ಬಿಟ್ಟಿದೆ. ಇದು ಸ್ಕೋರ್ಸ್ 2-0 ಬಂದಿರೋದು. ಕಿರಣ್ ಮೋಸ. ಕಿರಣ್ ಮೋಸ ಮಾಡ್ತಾ ಇದ್ದಾರೆ. ಏನು ಮೋಸ ಇರೋದು? ನಾರ್ಮಲ್ ಆಗಿ
ಇವಳೆ ಪೊಲೀಸು, ಮುಸಳೆ ಇಸ್ ಕಳ್ಳ. ನೋಡಿ ಸೀರಿಯಸ್ ಗೇಮ್ ನಡೀತಿದೆ, ಶಫ್ಲಿಂಗ್ ಗ್ಯಾಮ್ಲಿಂಗ್ ಆಗ್ತಿದೆ ಅಂತ. ಓಕೆ Wow, Kiran, I'm so proud of you, bro. Police first. ಸೊ ನೋಡ್ಬೇಕು ಯಾರು ಕಳ್ಳ ಅಂತ. ನೀನೇನ ಕಳ್ಳ? ನಿನ್ ಜನ್ಮಕ್ಕೆ ಹೋಗೋ. ನಿಮ್ಮ ಲಾಗರ್ನ ನಂಬೇಡಿ ಗೈಸ್, ಈಗ ಚೀಟರ್ ಬರ್ತೀನಿ ಅಂತಾನೆ ಬರಲ್ಲ ಅಂತಾನೆ ಇದು ಹಾಕ್ಲೇಬೇಕು, ಎಡಿಟ್ ನಿನ್ನ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾ? ಮಾಡಂಗಿಲ್ಲ. ಇಲ್ಲ ಎಡಿಟ್ ಮಾಡಿದ್ರೆ ಸಬ್ಸ್ಕ್ರೈಬರ್ಸ್ ಅವನೇ ಅಶ್ವಥ್. ಅದೇ ಅವನೇ ಅವರ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಪೊಲೀಸ್ ಇವನೇ. ಇವಾಗ ಶಫ್ಲಿಂಗ್ ಎಲ್ಲ ನನ್ನ ಕೈಗೆ ಬಂದಿದೆ, ಸೊ ನಾನು ಶಫಲ್ ಮಾಡ್ತೀನಿ. ಅಲ್ಲಿ ಇದು ಆಕ್ಚುಲಿ ಚೆನ್ನಾಗಿರೋದು. ತನಕ ನನ್ನ ಫ್ರೆಂಡು ಮೋಸ್ಟ್ ಝೀರೋ ತಗೊಂಡಿರೋವನ್ನ ಇಂಟರ್ವ್ಯೂ ಮಾಡ್ತಾನೆ. ಸೊ ತಗೊಳ್ಳಿ, ಮೋಸ್ಟ್ ಝೀರೋ. zero ತಗೊಂಡಿದ್ದೀರಾ? Every hero starts from a zero only. ನಮ್ ದೇಶ ಇದು ರೀ, ನಾವು ಕಟ್ಟಿರೋ ದೇಶ ರೀ ಇದು. ಬರೀ ಪಂಚಿಂಗ್ ಡೈಲಾಗ್ ಹೊಡಿತಾರೆ ಹುಡುಗಿನ ಬೆಳೆಸ್ಕೊಳಕ್ಕೆ. ಏನು ಮೋಸ ಆಗ್ತಿಲ್ಲ. ಎಲ್ಲ ಒಂದ್ಸರಿ ಕೂಡ ಸಿಕ್ಕಿಲ್ಲ. ಮೋಸ ಗಿಸ ಏನೋ ಮಾಡಿದ್ರೆ ಇವನೇ ಕೆಳಗ್ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಬೆಳೆಸಿದಾನೆ. ಅದಕ್ಕೆ ನಮ್ ಕಿರಣ್ ಅವರು ದರಿದ್ರ ಮಿಸಾನ್ ಅಂತ ಹೇಳಿದ್ದಾನೆ. ಚೀಟಿಂಗ್ ಆಗ್ತಿದೆ. ಒಂದು ಚೀಟಿ ಕೆಳಗೆ ಬಿಟ್ರೆ ಡಿ ಗೇಮ್ ಅಂತ ಪೊಲೀಸು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಪೊಲೀಸ್ ವಂಶಿ ಮಿಸಾನಿಗೆ ಬಂದಿದೆ ನಿಮ್ಮ ಯೂಟ್ಯೂಬರ್ಗೆ. ಫಸ್ಟ್ ಟೈಮ್ ಫಸ್ಟ್ ಟೈಮ್ ಗೆಸ್ ಮಾಡಿದ್ದು ಕರೆಕ್ಟ್ ಆಗಿ. ಪೊಲೀಸ್ ಬಂದಿತ್ತು, ಇಲ್ಲಿ ಅನ್ಯಾಯ ಆಯಿತು. ನೋಡಿ ರಾಜ ನನಗೆ 1000 ಬಂತು. ನಮ್ಮ ಸೆಡೆ ಸುದೀಪ್ ಅವರಿಗೆ ಫಸ್ಟ್ ಟೈಮ್ ರಾಜ ಬಂದಿದ್ದಾರೆ, ಅದಕ್ಕೆ ಎಕ್ಸೈಟ್ಮೆಂಟ್ ಇಂದ ಖುಷಿಯಾಗಿ ಕುಣಿದಾಡ್ತಾ ಇದ್ದಾರೆ. 6.5 hours later. 320 ಹೋಗಿದೆ, ಏನೋ ಕತ್ತಲ ಕಾಣಿಸ್ತಿಲ್ಲ. ಇಲ್ಲಿ ನಮ್ಮ ಫ್ರೆಂಡು ಫೋಟೋಶೂಟ್ ನಡೀತಿದೆ. ಫೋಟೋಶೂಟ್ ಮಾಡೆಲ್ ಆ್ಯಂಡ್ ಏನು ಹೇಳ್ತೀಯಾ? ಇವತ್ತಿಗೆ ಸ್ಟಾರ್ಟ್ ಮಾಡಲ್ಲ, ಇವತ್ತಿಗೆ ನಾನು ದೂದ್ ಸಾಗರ್ ನೋಡಲ್ಲ, ವಾಪಸ್ ತಿರ್ಕೊಂಡು ಹಿಂಗೆ ಹೋಗೋಣ ಅನಿಸ್ತೇವೆ. ಇಲ್ಲಿಂದ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ಇದೆ ಬೇರೆ ಥರನೇ. ಇಲ್ಲೇ ಎಲ್ಲ ಸತ್ತಿದ್ವಿ ಅಂತ ನೋಡೋಣ ಎಲ್ಲಾಗುತ್ತೆ. ಅಲ್ಲಿ A few inches later. ಹಲೋ ಗಾಯ್ಸ್, ಫೈನಲಿ ಎಲ್ಲಿಗೋ ಬರ್ಬೇಕಿರೋದು ಎಲ್ಲಿಗೋ ಬಂದು ಇಳಿದ್ಬಿಟ್ಟಿದೀವಿ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಇದು ಯಾವುದೋ ಸ್ಟಾಪ್ ಹೆಸರು ಕೂಲಮ್ ಅಂತೆ. ಇಲ್ಲಿ ಬಂದು ಇಳಿದಿದ್ದೀವಿ, ಗೊತ್ತಿಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ನೋಡು ಪಿಂಪಲ್ ಬಾಯ್ ಏನೋ ಹಚ್ಚುತ್ತಾ ಇದ್ದಾನೆ. ನಿಮ್ಗೆ ಏನಾದರೂ ಪಿಂಪಲ್ಸ್ ಆಗಿದ್ರೆ ಲೈಕ್ ಅವನ ಹತ್ರ ಸಜೆಷನ್ಸ್ ಕೇಳಿ. ಡಾಕ್ಟರ್ ಡರ್ಮಾಕೋ ಅಂತ ಒಂದು ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದಾನೆ. ಮತ್ತು ಇನ್ನು ಏನಾದರೂ ಲೈಕ್ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಬೇಕಿದ್ರೆ ಕಮೆಂಟ್ ಮಾಡಿ. ಲೈಕ್ ನಾನು ಅವ್ನ ಕಾಂಟ್ಯಾಕ್ಟ್ ಶೇರ್ ಮಾಡ್ತೀನಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸರಿ ಇಲ್ಲ ನನ್ನ ಫ್ರೆಂಡ್, ರಿಯಲಿ ಆಲ್ರೆಡಿ ಬ್ರೋಕನ್ ಬ್ರೋ. ಕೇರ್ಲೆಸ್ ಆಗಿದೆಯಲ್ಲ ಬ್ರೋ.
ನೋಡಿ ಓಡಿ ಓಡಿ ಬರೋದ್ರಲ್ಲಿ ಫೋನ್ ಎಲ್ಲ ಬೀಳ್ಸ್ಕೊಂಡೆ ನೋಡಿ ಯಾವ ಥರ ಹೋಗೇ ಹಾಕ್ಸ್ಕೊಳತ್ತ ಅಂದ್ಕೊತೀನಿ. ಮನೆಗೆ ಹೋಗೋ ಅಷ್ಟರಲ್ಲಿ ನಾನು ಮಮ್ಮಿ ಇವತ್ತು ಮುಖ ತೊಳ್ಕೊಂಡ್ವಿ ಜೊತೆಯಲ್ಲಿ. ನಂಗೆ ತುಂಬ ಖುಷಿ ಆಗ್ತಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ನೋಡಿ ಪಾಪ ನೋಡಿ ಹೆಂಗೆ ಮಲ್ಕೊಂಡಿದ್ದಾನು. ಹೈ ಪಾಪ ಗೆಟಪ್ ಪಾಪ. ಗೂಗ್ಲಿ ಮೂವಿಯಲ್ಲಿ ಶರತ್ ಶರತ್ ಅಂತ ಎಬ್ಬಿಸ್ತಾರೆ ನೋಡು, ಹಂಗೆ ಎಬ್ಸು ಮಮ್ಮಿ ನೀನು. ಓ ಮೈ ಗಾಡ್, ಇದು ಕರೆಂಟ್ ಹೋಗಿದೆ, ನನಗೆ ಗೊತ್ತಿಲ್ಲ ಇವಾಗ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ನಿಮಗೆ ಇದು ಬೆಳಗ್ಗೆ 5 ಗಂಟೆ ಆಗಿದೆ ಅನಿಸುತ್ತೆ. ಬೆಳಕಾಗ 5:30 ಆಗಿದೆ ಅಂತೆ. ಮುಂಜಾನೋ ಕೋಳಿನೋ ಯಾವುದೋ ಒಂದು ಕೂಗ್ತಾ ಇದೆ ತಾನೇ. ನೀವು ಬರೀ ಹಚ್ಕೊತಾನೆ ಇರೋ. ನೋಡಿ ಮತ್ತೆ ಕರೆಂಟ್ ಬಂತು. ನೋವರಿ ಹಾಕ್ಕೊಂತ ಇದ್ದಾರೆ ನೋಡಿ, ಎಷ್ಟು ಬೆಳಗಿದಾರೋ ಮಮ್ಮಿ. ಮಮ್ಮಿ ನಿಮ್ ಲೈಕ್ ಸೀಕ್ರೆಟ್ ಆಫ್ ಯುವರ್ ವೈಟ್ನೆಸ್, ಕೊರಿಯನ್ ಬ್ಯೂಟಿ ಪ್ರಾಡಕ್ಟ್ ಅಂತೆ. ಅವೆಲ್ಲ ನಂಗೆ ಗೊತ್ತಿಲ್ಲ ಮಾರಾಯ. ಯಾವ್ದೊಂದ್ರು ಲೈಕ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸಜೆಸ್ಟ್ ಮಾಡಿ. ಹುಡುಗರ ತರ ಫೇಸ್ ವಾಶ್ ಯೂಸ್ ಮಾಡಬಾರ್ದು, ಓನ್ಲಿ ಸೋಪ್. ಓ ಥ್ಯಾಂಕ್ ಯು ಮಮ್ಮಿ, ನಾನು ಅದೇ ಮಾಡೋದು. ಯಾವುದೋ ಒಂದು ಲೇಡಿ ಇಲ್ಲಿ ರೇಷ್ಮೆ ಸೀರೆ ಉಟ್ಕೊಂಡ್ ಬಂದಿದೆ. ಇಲ್ಲಿ ಕಾಲೇಜಲ್ಲಿ ಕೂರ್ಸ್ಬಿಟ್ಟು ಶಾಲ್ ಹಾಕ್ತಾರೆ ನೋಡು, ಸನ್ಮಾನ ಲೈಕ್ ಕ್ಲಾಸ್. ತುಂಬಾ ಖುಷಿ ಆಗ್ತಿದೆ ನಿಮ್ಗೆ ಸನ್ಮಾನ ಮಾಡಿದ್ರೆ. ಈ ರೈಲ್ವೆ ಸ್ಟೇಷನ್ ಅಲ್ಲಿ ಗೊತ್ತಾ ನಿಮ್ಗೆ, ಗೊತ್ತುಂಟಾ, ಯಾರೂ ಇಲ್ಲ. ನಾನು ನಮ್ಮ ಫ್ರೆಂಡ್ಸು ಮತ್ತೆ ಯಾರೋ ಒಬ್ರು ಕೂತಿದ್ದಾರೆ. ಇಲ್ಲಿ ನೋಡಿದ್ರೆ ಒಂದು ಸಮುದ್ರ ಪಕ್ಕದಲ್ಲಿ ಲೈಟ್ ಹೌಸ್ ಇರ್ತದೆ ನೋಡಿ, ಆ ಥರ ಒಂದಿದೆ. ನಿಮಗೆ ಮೇಲ್ಗಡೆ ಕಾಣ್ಬೋದು ಅನ್ಕೊತೀನಿ. ಇಲ್ಲಿ ಚಿಕ್ಕದಾಗೆ ಲೈಟು ಇದೆ ನೋಡಿ, ಅಲ್ಲಿದೆ. ಅದು ಲೈಟ್ ಹೌಸ್ ಥರ ಕಾಣ್ತಿದೆ. ಬಟ್ ಸ್ಟೇಷನಲ್ಲಿ ಬಂದಿದ್ದೀವಿ, ಅಲ್ಲಿ ಹೋಗಕ್ಕೆ ಟ್ರೈನ್ ಇಲ್ಲ, ಏನು ಮಾಡೋದು ಗೊತ್ತಿಲ್ಲ. ನೀನೇನಾದರೂ ಮಾಡು ಮಿಸಾನ್. ನಾನು ಮೋದಿಗೆ ಫೋನ್ ಮಾಡಿ ಟ್ರೈನ್ ಅರೇಂಜ್ ಮಾಡ್ತೀನಿ, ಟೆನ್ಷನ್ ತಗೋಬೇಡ. ಕಿರಣ್ ನೀನೇನು ಮಾಡ್ತೀಯಾ? ಮಚ್ಚ ಏನು ಮಾಡೋಣ, ಫೋನ್ ಮಾಡು, ಸಜೆಷನ್ಸ್ ಕೊಡು. ಟ್ರೈನ್ ಇಲ್ಲಂತೆ ಇವಾಗ. ಈ ಟ್ರೈನ್ ಓಡಿಸ್ಕೊಂಡು ಹೋಗೋಣ. ಇಲ್ಲ ಇಲ್ಲಿ ನೋಡಿ, ಯಾವುದೋ ಇಲ್ಲಿ ಮೋದೇವಿ ಹಲ್ಲುಜ್ಜುತ್ತಾ ಇದೆ. ಫೋಕಸ್ ನೋಡಿ ಎಷ್ಟು ಸ್ಮೂತ್ ಆಗಿ ಉಜ್ಜುತ್ತಾ ಇದೆಯೋ. ಅಲ್ಲುಜ್ಜ ಪಾಪ ರೆಡಿ ಆಗ್ತಾ ಇದ್ದಾರೆ, ಅಲ್ಲುಜ್ಜಕ್ಕೆ ರೆಡಿ ಆಗ್ತಾ ಇದ್ದಾರೆ ಪಾಪ. ನಾನು ಇನ್ನೂ ಅಲ್ಲುಜ್ಜಿಲ್ಲ. ಅಲ್ಲುಜ್ಜದೇನೆ ಅಲ್ಲುಜ್ಜದೇನೆ ನಾನು ಮುಖ ತೊಳೆದ್ಬಿಟ್ಟಿದ್ದೀನಿ ನಾನು ಮಮ್ಮಿ. ಉಲ್ಟಾ ಮಾಡ್ತಾರೆ. ಫಸ್ಟ್ ಹಲ್ಲುಜ್ಕೊಂಡು ಮುಖ ತೊಳಿತಾರೆ, ನಾವು ಮುಖ ತೊಳ್ಕೊಂಡು ಹಲ್ಲುಜ್ಜೋಣ. ಹೌದು ಮಮ್ಮಿ. ಮಮ್ಮಿನ ನೋಡಿದ್ರೆ ಭಯ ಪಡ್ತೀರಾ? ಸೊ ನಾವು ಫ್ರೆಶ್ ಅಪ್ ಆಗ್ತಿದ್ದೀವಿ ರೈಲ್ವೆ ಸ್ಟೇಷನಲ್ಲಿ. ನೋಡಿ ಇಲ್ಲಿ ಸುದೀಪು ಒಂದು ಫ್ರೆಶ್ ಅಪ್ ಆಗ್ತಿದ್ದಾನೆ. ನಾವು ಫ್ರೆಶ್ ಅಪ್, ಇವನು ಕೂಡ ಡ್ಯಾನ್ಸ್ ಮಾಡ್ಕೊಂಡು ಫ್ರೆಶ್ ಅಪ್ ಮಾಡ್ತೀವಿ. ಇವ್ರದ್ದು ಬ್ಲಾಗಿಂಗ್ ಸ್ಟಾರ್ಟ್ ಆಗ್ತಿದೆ, ನೋಡೋಣ ಯಾರ್ದೇನೋ. ನಮ್ಮ ಟೀಮ್ ಪ್ಲ್ಯಾನರ್ ಮತ್ತು ಇಬ್ಬರದ್ದು ಡೀಪ್ ಡಿಸ್ಕಷನ್ ನಡೀತಿದೆ. ಒಂದು ಗುಡ್ ನ್ಯೂಸ್ ಏನಂದರೆ ನಮ್ಮ ಟ್ರೈನ್ ಕ್ಯಾನ್ಸಲ್ ಆಯಿತು. ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ. ಯಶೋಧರ್ ಬ್ರಷ್ ಹೆಂಗೆ ಮಾಡೋದು ತೋರಿಸ್ಕೊಡ್ತಾನೆ. ಆಮೇಲೆ ವಂಶಿ ನೀನು ಹೇಳಿ ಕೊಡ್ತೀಯ ಕಚೋರಿ ಹೆಂಗೆ ತಿನ್ನೋದು ಅಂತ. ಕಚೋರಿ ಮತ್ತು ಇಲ್ಲಿ ನಮ್ಮ ಅಣ್ಣ ಮಲ್ಕೊಂಡಿದ್ದಾರೆ. ಅಣ್ಣ ಸರಿ, ಇಷ್ಟೆಲ್ಲ ಕೆಲಸ ಆಯಿತು. ಸೊ ಆಮೇಲೆ ಸಿಗೋಣ.